ಧಾರವಾಡದ ಖಾನಾಪುರ ತಾಲೂಕಿನ ಗಣೆಬೈಲ ಟೋಲ್ ಪ್ಲಾಜಾ ಕಾರ್ಮಿಕರ ಸಮಸ್ಯೆಗಳ ಕುರಿತು ಯೋಜನಾ ನಿರ್ದೇಶಕರು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಧಾರವಾಡ ಇವರ ಮುಂಭಾಗದಲ್ಲಿ ಇಂದು ಪ್ರತಿಭಟನೆ ನಡೆದಿದೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಘಟಕದ ವತಿಯಿಂದ ಹಾಗೂ ಧಾರವಾಡ ಜಿಲ್ಲಾ ಘಟಕದಿಂದ ಮತ್ತು ರಾಜ್ಯ ಅಧ್ಯಕ್ಷ ಸುನಿಲ್ ಎಂಎಸ್ ಇವರುಗಳ ಬೆಂಬಲದೊಂದಿಗೆ ಈ ಪ್ರತಿಭಟನೆ ನಡೆದಿದ್ದು, ಖಾನಾಪುರ ತಾಲೂಕಿನ ಗಣೆಬೈಲ ಟೋಲ್ ಪ್ಲಾಜಾದಲ್ಲಿ ಕೆಲಸ ಮಾಡುತ್ತಿರುವ ಟೋಲ್ ಪ್ಲಾಜಾ ಕಾರ್ಮಿಕರಿಗೆ ನೀಡಲಾಗುತ್ತಿರುವ ಕಡಿಮೆ ವೇತನ ಹಾಗೂ ಇತರೆ ಕಾರ್ಮಿಕ ಸಮಸ್ಯೆಗಳ ಕುರಿತು ಗಮನ ಸೆಳೆಯಲಾಯಿತು. ಈ ಸಂದರ್ಭದಲ್ಲಿ ಟೋಲ್ ಪ್ಲಾಜಾದ ಕಾರ್ಮಿಕರು, ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗಾಳೆಪ್ಪ ಹೆಚ್ಚು ಹರಿಜನ್, ಲಕ್ಷ್ಮೇಶ್ವರ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಆ ಆದೇಶಕ್ಕೆ ವಿರೋಧವಾಗಿ ಇವತ್ತಿನ ದಿನ ಇಲ್ಲಿನ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ಈ ಸಂಬಂಧಪಟ್ಟಿರ್ತಕ್ಕಂಥ ಓಳಿ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಒಂದು ಕಂಪನಿ ಆಗಿರ್ಬೋದು, ಅವರು ಕಾನೂನನ್ನ ವಿರೋಧಿಸಿ ಇದುವರೆಗೂ ಆಗ್ಲಿ ಇವತ್ತು ದಿನಾಂಕ 10 ಇದೆ, ಇವತ್ತಿನ ದಿನ ತನಕನೂ ಕೂಡ ಸಂಬಳವನ್ನ ನೀಡಿಲ್ಲ. ಹಗಲು ರಾತ್ರಿ ಮಹಿಳಾ ಕಾರ್ಮಿಕರಾಗಿರ್ಬೋದು, ಇಲ್ಲಿನ ಪುರುಷ ಕಾರ್ಮಿಕರಾಗಿರ್ಬೋದು, ಸರಿಸುಮಾರು 35ರಿಂದ 40 ಜನ ಹಗಲು ರಾತ್ರಿ ದುಡ್ದಿದ್ದಾರೆ ಕಂಪ್ನಿಗೆ. ಸಂಬಳ ಕೊಡದೇ ಇದ್ರೆ ಅವ್ರ ಜೀವನ ಏನಾಗ್ಬೇಕು? ಸಂಬಳ ಕೊಡೋದ್ರಲ್ಲೂ ಕೂಡ ಅವ್ಯವಹಾರನ ಮಾಡಿದ್ದಾರೆ. ಲೆಕ್ಕ ತೋರ್ಸೋದೊಂದು, ಇವರ ಅಕೌಂಟ್ ಈ ರೀತಿ ಮಾಡ್ತಿದ್ದಾರೆ. ಅವ್ರಿಗೆ ಮೂಲ ಇದನ್ನೇ ಅವರು ಸರಿಯಾಗಿ ನೀಡ್ತಾ ಇಲ್ಲ ಅಂತಂದ್ರೆ ಅವ್ರ ಜೀವನ ಹೇಗ್ ನಡಿಬೇಕು? ಹಗಲು ರಾತ್ರಿ ದುಡ್ದು ರಾತ್ರಿ ಎಲ್ಲ ನಿದ್ದೆಗೆಟ್ಟು ದುಡಿದ್ರು ಕೂಡ ಅವರಿಗೆ ಸಂಬಳ ನೀಡ್ತಾ ಇಲ್ಲ ಅಂತಂದ್ರೆ ಕಾರಣ ಏನು? ಅಂದ್ರೆ ಇದರಲ್ಲಿ ಪ್ರಾಜೆಕ್ಟ್ ಡೈರೆಕ್ಟ್ ಅಧಿಕಾರಿನೂ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ವರದಿ ಬಂದಿದೆ. ಅದೇ ನಿಟ್ಟಿನಲ್ಲಿ ಬೆಳಗಿಂದನೂ ಕೂಡ ಕೂತಿದೀವಿ ಇಲ್ಲಿ ಹೋರಾಟ ಮಾಡಂತ. ಇಷ್ಟೊತ್ತಾದ್ರೂ ಕೂಡ ಅವರು ನೋಡಿ, ಇವ್ರೇನಾದ್ರು ಇದೇ ತರ ಉಡಾಫೆ ಮಾಡಿದ್ರು, ನಿರ್ಲಕ್ಷ್ಯ ಮಾಡಿದ್ರು ಅಂತಂದ್ರೆ ಇದು ಪ್ರತಿಭಟನೆ ಮುಂದುವರಿಯುತ್ತೆ. ಹಗಲು ರಾತ್ರಿ ನಾವ್ ಇಲ್ಲೇ ಕೂರೋರಿದ್ದೀವಿ, ನಮಗ್ ನ್ಯಾಯ ಬೇಕು. ಇವರು ಮಾಡಿರ್ತಕ್ಕಂಥದ್ದು ಕಾರ್ಮಿಕರ ಕಾನೂನು ವಿರೋಧಿ ಕಾರ್ಯ, ನೇರ ಶಿಕ್ಷೆ ಒಳಗಾಗ್ತಾರೆ ಇವರು. ಸಂಬಂಧಪಟ್ಟಿರೋ ಇಲಾಖೆಗಳು ಇವರು ವಿರುದ್ಧ ನಾವು ಕೇಸನ್ನು ಮಾಡ್ಲಿಕ್ಕೆ ಮುಂದುವರಿತೀವಿ. ಏನೋ ಹುಡುಗಾಟ ಅನ್ಕೊಂಡಿದ್ದಾರೆ ಕಾರ್ಮಿಕರು ಅಂತಂದ್ರೆ ಇವತ್ತಿನ ದಿನ ನಮ್ಗೆ ಇವರು ಸರಿಯಾದಂತ ನ್ಯಾಯ ಒದಗಿಸ್ಕೊಳ್ಳಿಲ್ಲ ಅಂತಂದ್ರೆ ಈ ಪ್ರತಿಭಟನೆ ಹಗಲು ರಾತ್ರಿ ದಿನದ 24 ತಾಸು ಮುಂದುವರಿಯುತ್ತೆ ಅಂತ ಹೇಳಲಿಕ್ಕೆ ನಾನು ಒಂದು ನಮ್ಗೆ ಯಾವ ಸ್ಯಾಲರಿ ಕಟ್ ಮಾಡ್ತಾನೆ ನೋಡೋಣ. ಏನ್ SP ಅವ್ರ ಮನೆ ಬಾಗ್ಲಲ್ಲಿ ಕೆಲಸ ಮಾಡೋರು ಅನ್ಕೊಂಡ್ಬಿಟ್ಟು ನಾನು